ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಿನಾಂಕ ಮೇ 19, 2009 ರಾತ್ರಿ 7:30 ಸಮಯ. ಅದು ಮಹಾರಾಷ್ಟ್ರದ ನಾಗ್ಪುರದ ಮಹಲ್ ಪ್ರದೇಶ. ಅಲ್ಲಿರೋದು ಅಂದಿನ ಬಿಜೆಪಿ ನಾಯಕ ನಿತಿನ್ ಗಡ್ಕರಿ ಅವರ ನಿವಾಸ. ಗಡ್ಕರಿ ಅವರ ಕಾರು ಚಾಲಕ ಮನೋಹರ್ ಪೆನ್ಸೆ ಮನೆ ಆವರಣದಲ್ಲಿ ನಿಂತಿದ್ದ ಹೋಂಡಾ ಸಿಟಿ ಕಾರಿನ ಕಡೆ ಹೆಜ್ಜೆ ಹಾಕಿದ್ದ. ಅಂದು ಇಡೀ ದಿನ ಬಿಸಿಲಿನಲ್ಲಿ ನಿಂತಿದ್ದ ಬಿಳಿ ಬಣ್ಣದ ಹೋಂಡಾ ಸಿಟಿ ಕಾರನ್ನ ಸ್ವಚ್ಛಗೊಳಿಸೋದಕ್ಕೆ ಅಥವಾ ಪಾರ್ಕಿಂಗ್ ಸ್ಥಳ ಬದಲಿಸುವುದಕ್ಕೂ ಚಾಲಕ ಹೋಗಿದ್ದ. ಆದರೆ ಕಾರಿನ ಹತ್ತಿರ ಹೋಗ್ತಿದ್ದಂತೆ ಆತನಿಗೆ ಒಳಗಿನಿಂದ ಭೀಕರವಾದ ವಾಸನೆ ಮೂಗಿಗೆ ಬಡಿದಿತ್ತು. ಅಲ್ಲದೆ ಕಾರಿನ ಗಾಜುಗಳ ಮೇಲೆ ಒಳಗಿನಿಂದ ಯಾರೋ ಕೈಗಳಿಂದ ಉಜ್ಜಿದಂತಹ ಮತ್ತು ಒದ್ದಾಡಿದಂತಹ ಗುರುತುಗಳು ಅಲ್ಲಿ ಕಂಡು ಬಂದವು. ಈ ದೃಶ್ಯವನ್ನ ನೋಡಿದ ಚಾಲಕ ಮನೋಹರ್ ಹೌಹಾರಿದವನೇ ಕೂಡ್ಲೆ ಕಾರಿನ ಬಾಗಿಲು ತೆರೆದ. ಚಾಲಕ ಬಾಗಿಲು ತೆರೆದಾಗ ಹಿಂದಿನ ಸೀಟ್ನಲ್ಲಿ ಮಗುವೊಂದು ಪತ್ತೆಯಾಗಿತ್ತು. ಅಲ್ಲಿ ಕಂಡ ದೃಶ್ಯಕ್ಕೆ ಆತ ಕಿರುಚಾಡಿಬಿಟ್ಟ. ಕಾರಿನ ಹಿಂದಿನ ಸೀಟ್ನಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದವಳು ಬೇರ್ಯಾರೂ ಅಲ್ಲ, ಅದೇ ಮನೆಯಲ್ಲಿ ಮನೆಗೆಲಸ ಮಾಡ್ತಾ ಇದ್ದ ವಿಮಲ್ ಠಾಕ್ರೆ ಎಂಬ ಬಡತಾಯಿಯ 7 ವರ್ಷದ ಮುದ್ದಿನ ಮಗಳು ಯೋಗಿತಾ ಠಾಕ್ರೆ. ಆ ದಿನ ಮಧ್ಯಾಹ್ನವಷ್ಟೇ ತಾಯಿಯ ಜೊತೆ ನಗುತ್ತಾ ಊಟ ಮಾಡಿದ್ದ ಆ 7 ವರ್ಷದ ಕಂದಮ್ಮ ಸಂಜೆ 4 ಗಂಟೆಯ ಹೊತ್ತಿಗೆ ನಿಗೂಢವಾಗಿ ಕಣ್ಮರೆಯಾಗಿದ್ಲು. ಇಡೀ ಏರಿಯಾ ಹುಡುಕಾಡಿದ್ರೂ ಸಿಗದ ಮಗು ಕೊನೆಗೆ ಸಿಕ್ಕಿದ್ದು ಅತಿ ಹೆಚ್ಚಿನ ಭದ್ರತೆ ಇರುವ ರಾಜಕಾರಣಿಯ ಮನೆಯ ಆವರಣದೊಳಗಿನ ಕಾರಿನಲ್ಲಿ. ತಕ್ಷಣ ಆ ಮಗುವನ್ನ ಆಸ್ಪತ್ರೆಗೆ ಸಾಗಿಸಲಾಯ್ತಾದ್ರೂ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. ವೈದ್ಯರು ಆಕೆ ಮೃತಪಟ್ಟಿದ್ದಾಳೆ ಎಂದು ಘೋಷಿಸಿದ್ರು. ಪೊಲೀಸರು ಬಂದ್ರು. ಪಂಚನಾಮೆ ಶುರುವಾಯಿತು. ಮೇಲ್ನೋಟಕ್ಕೆ ಅವರು ಹೇಳಿದ್ದು ಒಂದೇ ಮಾತು: ಇದು ಆಕ್ಸಿಡೆಂಟ್. ಮಗು ಆಟವಾಡುತ್ತಾ ಕಾರಿನೊಳಗೆ ಹತ್ತಿದೆ, ಬಿಸಿಲಿಗೆ ಉಸಿರುಗಟ್ಟಿ ಸತ್ತಿದೆ ಅಂತ ಪೊಲೀಸರು ಶರ ಬರೆದುಬಿಟ್ರು. ಆದರೆ ಆ ಮಾತು ಕೇಳಲು ಎಷ್ಟು ಸರಳವಾಗಿತ್ತೋ ಅಲ್ಲಿನ ದೃಶ್ಯ ಅಷ್ಟೇ ಭಯಾನಕವಾಗಿತ್ತು. ಹಾಗಿದ್ರೆ ಏನಿದು ಯೋಗಿತಾ ಠಾಕ್ರೆ ಡೆತ್ ಮಿಸ್ಟ್ರಿ? ಅಸಲಿಗೆ ಆ ದಿನ ಹೈಪ್ರೊಫೈಲ್ ರಾಜಕಾರಣಿಯ ಮನೆಯ ಆವರಣದಲ್ಲಿ ನಡೆದಿದ್ದಾದ್ರೂ ಏನು? ಮಧ್ಯಾಹ್ನ ಊಟ ಮಾಡಿ ನಗುತ್ತಾ ಆಟವಾಡುತ್ತಿದ್ದ ಮಗು ಕೇವಲ 3 ಗಂಟೆಯಲ್ಲಿ ಹೆಣವಾಗಿದ್ದು ಹೇಗೆ? ಯೋಗಿತಾ ಠಾಕ್ರೆ ಡೆತ್ ಮಿಸ್ಟ್ರಿ ಬಗ್ಗೆ ಬನ್ನಿ ನೋಡೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆಕೆಯ ಹೆಸರು ವಿಮಲ್ ಠಾಕ್ರೆ. ಗಡ್ಕರಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಈ ವಿಮಲ್ ಠಾಕ್ರೆ ಮತ್ತು ಅಶೋಕ್ ಠಾಕ್ರೆ ದಂಪತಿಗೆ ಒಟ್ಟು 3 ಜನ ಹೆಣ್ಣು ಮಕ್ಕಳು. ಮೊದಲನೇ ಅವಳು ಕಿರಣ್, ಇನ್ನು 2ನೇ ಅವಳು ನಿಶಾ ಮತ್ತು ಕೊನೆಯ ಮಗಳು ಯೋಗಿತಾ ಠಾಕ್ರೆ. ಈ 3 ಹೆಣ್ಣು ಮಕ್ಕಳನ್ನ ಸಾಕಲು ತಾಯಿ ವಿಮಲ್ ಠಾಕ್ರೆ ಗಡ್ಕರಿ ಮನೆ ಕೆಲಸ ಮಾಡಿಕೊಂಡಿದ್ರು. ತಂದೆ ನಾಗ್ಪುರದ ಪಂಚಶೀಲ್ ಟಾಕೀಸ್ ಬಳಿಯ ಒಂದು ಸಣ್ಣ ರಸ್ತೆ ಬದಿಯ ಫುಡ್ ಸ್ಟಾಲ್ ಒಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ. ಅಂದ್ಹಾಗೆ ಈ ಕತೆ ಸರಿಯಾಗಿ ಶುರುವಾಗೋದು ಮೇ 19, 2009 ಮಧ್ಯಾಹ್ನ 2 ಗಂಟೆಗೆ. ನಾಗ್ಪುರದ ಆ ಉರಿ ಬಿಸಿಲಿನಲ್ಲಿ 7 ವರ್ಷದ ಯೋಗಿತಾ ತನ್ನ ತಾಯಿ ವಿಮಲ್ ಠಾಕ್ರೆ ಜೊತೆ ಕೂತು ಊಟ ಮಾಡಿದ್ಲು. ತಾಯಿ ವಿಮಲ್ ಆ ಮನೆಯಲ್ಲಿ ಮತ್ತು ಸುತ್ತಮುತ್ತಲ ಮನೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಮಧ್ಯಾಹ್ನ 3:30 ಸಮಯ. ವಿಮಲ್ ಕೆಲಸಕ್ಕೆ ಹೋಗೋ ಅವಸರದಲ್ಲಿದ್ಲು. ಮಗಳನ್ನ ಒಬ್ಬಳೇ ಬಿಡುವುದು ಬೇಡ ಅಂತ ಗಡ್ಕರಿಯವರ ಮನೆಯ ಭದ್ರತಾ ಸಿಬ್ಬಂದಿ ಹತ್ತಿರ ಹೋಗಿ, ನಾನು ಕೆಲಸ ಮುಗಿಸಿ ಬರೋವರೆಗೂ ಮಗುವಿನ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳಿ ಹೋಗಿದ್ಲು. ಆಗ ಯೋಗಿತಾ ಆ ಗಾರ್ಡ್ ಜೊತೆ ನಗುತ್ತಾ ಮಾತನಾಡ್ತಾ ನಿಂತಿದ್ಲು. ಇದು ಯೋಗಿತಾಳನ್ನ ಅವಳ ತಾಯಿ ಜೀವಂತವಾಗಿ ನೋಡಿದ ಕೊನೆಯ ಕ್ಷಣವಾಗಿತ್ತು. ಸರಿಯಾಗಿ ಸಂಜೆ 4:30. ಇನ್ನೇನು ಕೆಲಸ ಮುಗಿಸಿ ಬಂದ ವಿಮಲ್ ಮಗಳಿಗಾಗಿ ಹುಡುಕಾಡ್ತಾ ಇದ್ಲು. ಗೇಟ್ ಹತ್ತಿರ ಮಗುವಿಲ್ಲ, ಗಾರ್ಡ್ ರೂಮ್ ಹತ್ತಿರನೂ ಇಲ್ಲ.
ವಿಮಲ್ ಗಾಬರಿಯಾಗಿ ಇಡೀ ಏರಿಯಾ ಹುಡುಕಾಡಿದ್ಲು. ಮಗಳ ಹೆಸರು ಹಿಡಿದು ಕೂಗಾಡಿದ್ಲು. ಆದರೆ ಯೋಗಿತಾ ಮಾತ್ರ ಎಲ್ಲಿಯೂ ಕಾಣಲ್ಲ. ಅಲ್ಲಿಂದ ಸರಿಯಾಗಿ 3 ಗಂಟೆಗಳ ಕಾಲ ಆ ತಾಯಿ ಪಟ್ಟಿರೋ ನರಕ ಯಾರಿಗೂ ಬೇಡ. ಕೊನೆಗೆ ರಾತ್ರಿ 7 ಗಂಟೆಗೆ ಆ ಭಯಾನಕ ದೃಶ್ಯ ಕಂಡಿತ್ತು. ಗಡ್ಕರಿಯವರ ಕಾರ್ ಡ್ರೈವರ್ ಮನೋಹರ್ ಪೆನ್ಸೆ ಅಲ್ಲಿ ನಿಂತಿದ್ದ ಬಿಳಿ ಹೋಂಡಾ ಸಿಟಿ ಕಾರ್ ಹತ್ತಿರ ಹೋಗ್ತಾನೆ. ಆತನಿಗೆ ಅಲ್ಲಿ ಕಂಡಿದ್ದು ಆಘಾತಕಾರಿ ದೃಶ್ಯ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಬೆವರಿನಲ್ಲಿ ನೆನೆದು ರಕ್ತದ ಕಲೆಗಳೊಂದಿಗೆ ಯೋಗಿತಾ ಆ ಕಾರಿನ ಹಿಂದಿನ ಸೀಟ್ನಲ್ಲಿ ಬಿದ್ದಿದ್ಲು. ಕೂಡಲೇ ಆಕೆಯನ್ನ ನಾಗ್ಪುರದ GMCH ಅಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಗೆ ದಾಖಲಿಸಲಾಯಿತು. ಆದರೆ ದುರ್ದೈವ ಅಂದರೆ ಆಕೆಯನ್ನು ಆಸ್ಪತ್ರೆಗೆ ತಂದಾಗ ಪರೀಕ್ಷಿಸಿದ ವೈದ್ಯರು ಆಕೆ ಆಸ್ಪತ್ರೆಗೆ ತಲುಪುವ ಮೊದಲೇ ಮೃತಪಟ್ಟಿದ್ದಾಳೆ ಅಂತ ಘೋಷಿಸಿಬಿಟ್ರು. ಆಗ ಪೊಲೀಸರು ಇದೊಂದು ಆಕಸ್ಮಿಕ ಸಾವು, ಕಾರಿನಲ್ಲಿ ಆಟವಾಡ್ತಿದ್ದಾಗ ಮಗು ಆಕಸ್ಮಿಕವಾಗಿ ಲಾಕ್ ಆಗಿ ಉಸಿರುಗಟ್ಟು ಸಾವನ್ನಪ್ಪಿದೆ ಅಂತ ಪೊಲೀಸರು ಹೇಳಿದರು. ಆದ್ರಿದನ್ನ ತಾಯಿ ಒಪ್ಪಲಿಲ್ಲ. ಸ್ನೇಹಿತರೆ, ಒಬ್ಬ ತಾಯಿಗೆ ತನ್ನ ಮಗುವಿನ ಮೈ ಮೇಲೆ ಆಗಿರೋ ಒಂದು ಸಣ್ಣ ಗಾಯದ ನೋವು ಕೂಡ ಅರ್ಥವಾಗುತ್ತೆ. ವಿಮಲ್ ಠಾಕ್ರೆ ಆಸ್ಪತ್ರೆಯಲ್ಲಿ ಮಗಳ ಮೃತದೇಹವನ್ನು ನೋಡಿದಾಗ ಆಕೆ ಕಲ್ಲಿನಂತೆ ಸ್ತಬ್ಧವಾಗಿ ಬಿಟ್ಟಿದ್ದಳು. ನನ್ನ ಮಗಳದ್ದು ಆಕಸ್ಮಿಕ ಸಾವಲ್ಲ, ಇಲ್ಲಿ ಏನೋ ಹುನ್ನಾರ ನಡೆದಿದೆ ಅಂತ ಆಕೆ ಆಸ್ಪತ್ರೆಯ ಆವರಣದಲ್ಲಿ ಗೋಳಾಡಿ ಕಣ್ಣೀರು ಹಾಕತೊಡಗಿದಳು. ಮರುದಿನ ಬೆಳಗ್ಗೆ ಅಂದರೆ ಮೇ 20ನೇ ತಾರೀಕು ಆಸ್ಪತ್ರೆಯ ಮುಂದೆ ಜಮಾಯಿಸಿದ ಮಗುವಿನ ಸಂಬಂಧಿಕರು 7 ವರ್ಷದ ಕಂದಮ್ಮನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಎಂದು ಪ್ರತಿಭಟನೆ ಶುರು ಮಾಡಿದರು. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆ ಕೂಡ ಮಾಡಿರಲಿಲ್ಲ. ಯಾಕೆಂದರೆ ಪೊಲೀಸರು ಆರಂಭದಲ್ಲಿ ಮಗುವಿನ ಮೈಮೇಲಿದ್ದ ಗಾಯಗಳನ್ನು ಉಲ್ಲೇಖಿಸಿರಲಿಲ್ಲ. ಈ ಕಾರಣದಿಂದ ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಲು ನಿರಾಕರಿಸಿದರು. ಮತ್ತೊಂದು ಕಡೆ ಯಾವಾಗ ನಿತಿನ್ ಗಡ್ಕರಿಯವರ ಮನೆಯ ಆವರಣದಲ್ಲಿ ಮೃತದೇಹ ಪತ್ತೆಯಾಗಿದೆ ಎಂಬ ಸುದ್ದಿ ಫ್ಲ್ಯಾಶ್ ಆಯಿತೋ ಆಗ ಇಡೀ ದೇಶದ ಮಾಧ್ಯಮಗಳು ನಾಗ್ಪುರದತ್ತ ಧಾವಿಸಿದ್ವು. ನೋಡಿ ಸ್ನೇಹಿತರೆ, ಇಲ್ಲಿಂದಲೇ ಈ ಕೇಸ್ ಒಂದು ಭಯಾನಕ ತಿರುವನ್ನು ಪಡೆದುಕೊಳ್ಳೋದು. ಸಾಮಾನ್ಯವಾಗಿ ಒಂದು ಸಾವು ಸಂಭವಿಸಿದಾಗ ಪೊಲೀಸರು ಪಂಚನಾಮೆ ಮಾಡ್ತಾರೆ. ಅಂದರೆ ಆ ಮೃತದೇಹ ಯಾವ ಸ್ಥಿತಿಯಲ್ಲಿತ್ತು ಅಂತ ವಿವರವಾಗಿ ಬರಿಬೇಕು. ಆದರೆ ಯೋಗಿತಾ ಪ್ರಕರಣದಲ್ಲಿ ಪೊಲೀಸರು ಒಂದು ಆಟವಾಡಿದ್ರು. ಪೊಲೀಸರು ಸಿದ್ಧಪಡಿಸಿದ ಆ ಮೊದಲ ಪಂಚನಾಮೆಯಲ್ಲಿ ಮಗುವಿನ ಮೈಮೇಲಿದ್ದ ಒಂದೇ ಒಂದು ಗಾಯದ ಬಗ್ಗೆಯೂ ಉಲ್ಲೇಖ ಇರಲಿಲ್ಲ. ಮಗು ಉಸಿರುಗಟ್ಟು ಸತ್ತಿದೆ, ದೇಹದ ಮೇಲೆ ಯಾವುದೇ ಗುರುತುಗಳಿಲ್ಲ ಅಂತ ಪೊಲೀಸರು ರಿಪೋರ್ಟ್ ಬರೆದುಬಿಟ್ಟಿದ್ರು. ಇದನ್ನೇ ಹಿಡಿದುಕೊಂಡು ಮರಣೋತ್ತರ ಪರೀಕ್ಷೆ ಮಾಡಿಸಿ ಕೇಸ್ ಕ್ಲೋಸ್ ಮಾಡೋದು ಅವರ ಪ್ಲಾನ್ ಆಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಆಸ್ಪತ್ರೆಯಲ್ಲಿದ್ದ ವೈದ್ಯರು ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ಯಾವಾಗ ಯೋಗಿತಾಳ ಮೃತದೇಹವನ್ನ ಪೋಸ್ಟ್ಮಾರ್ಟಮ್ ಟೇಬಲ್ ಮೇಲೆ ಮಲಗಿಸಲಾಯಿತೋ ಆಗ ಅಲ್ಲಿನ ವೈದ್ಯರು ದಂಗಾಗಿ ಹೋದ್ರು. ಪೊಲೀಸರು ಯಾವುದೇ ಗಾಯಗಳಿಲ್ಲ ಅಂತ ಬರೆದಿದ್ದ ದೇಹದ ಮೇಲೆ ಬರೋಬ್ಬರಿ 17 ಗಾಯದ ಗುರುತುಗಳಿದ್ವು. ಮಗುವಿನ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದ್ವು. ಇಷ್ಟೆಲ್ಲ ಕಣ್ಣಿಗೆ ಕಾಣುವಂತಿದ್ರೂ ಪೊಲೀಸರು ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ವೈದ್ಯರು ತಲೆ ಕೆಡಿಸಿಕೊಂಡಿದ್ರು. ಆಗ ನಾಗ್ಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಪೊಲೀಸರೇ ನಿಮ್ಮ ಪಂಚನಾಮೆ ರಿಪೋರ್ಟ್ ಸುಳ್ಳಾಗಿದೆ, ಮಗುವಿನ ಮೈಮೇಲೆ ಗಾಯಗಳಿವೆ ಅಂತ ನೀವು ಒಪ್ಪಿಕೊಳ್ಳುವವರೆಗೂ ನಾವು ಮರಣೋತ್ತರ ಪರೀಕ್ಷೆ ಮಾಡಲ್ಲ ಅಂತ ಪಟ್ಟು ಹಿಡಿದ್ರು. ಯೋಚನೆ ಮಾಡಿ, ಒಬ್ಬ ಪ್ರಭಾವಿ ರಾಜಕಾರಣಿಯ ಮನೆಯಲ್ಲಿ ನಡೆದ ಘಟನೆ, ಪೊಲೀಸರ ಒತ್ತಡ, ಇವೆಲ್ಲದರ ನಡುವೆ ವೈದ್ಯರು ಇಂಥ ನಿರ್ಧಾರ ತೆಗೆದುಕೊಂಡಿದ್ದು ಸಾಮಾನ್ಯ ವಿಷಯವಾಗಿರಲಿಲ್ಲ. ಅಲ್ಲಿ ವೈದ್ಯರು ಮತ್ತು ಪೊಲೀಸರ ನಡುವೆ ಭಾರೀ ಸಂಘರ್ಷವೇ ನಡೆದು ಹೋಯಿತು. ಸುಮಾರು 4-5 ಗಂಟೆಗಳ ಕಾಲ ಆ ಪುಟ್ಟ ಮಗುವಿನ ಶವ ಆಸ್ಪತ್ರೆಯ ಬೆಡ್ ಮೇಲೆ ಹಾಗೆಯೇ ಇತ್ತು.
ಕೊನೆಗೆ ವೈದ್ಯರು ಪಟ್ಟು ಮತ್ತು ಆಸ್ಪತ್ರೆಯ ಹೊರಗೆ ಪೋಷಕರು ನಡೆಸ್ತಾ ಇದ್ದ ಹೋರಾಟಕ್ಕೆ ಮಣಿದ ಪೊಲೀಸರು ವಿಧಿಯಿಲ್ಲದೆ 2ನೇ ಬಾರಿ ಪಂಚನಾಮೆ ಮಾಡಬೇಕಾಗಿ ಬಂತು. ಆ 2ನೇ ರಿಪೋರ್ಟ್ನಲ್ಲಿ ಮಗುವಿನ ಮೈಮೇಲೆ ಗಾಯಗಳಿವೆ ಅನ್ನೋ ಸತ್ಯವನ್ನ ಪೊಲೀಸರು ದಾಖಲಿಸಿದ್ರು. ಪೊಲೀಸರು 2ನೇ ಪಂಚನಾಮೆಯಲ್ಲಿ ಮಗುವಿನ ಮೈಮೇಲಿದ್ದ ಗಾಯಗಳನ್ನ ಒಪ್ಪಿಕೊಂಡ ಮೇಲೆ ಈ ಪ್ರಕರಣವು ಕೇವಲ ಆಕಸ್ಮಿಕ ಸಾವು ಎಂಬ ಹಣೆಪಟ್ಟಿಯಿಂದ ಹೊರಬಂದು ಅತ್ಯಂತ ಗಂಭೀರವಾದ ಹಂತಕ್ಕೆ ತಲುಪಿತ್ತು. ಪೊಲೀಸರು ವಿಧಿಯಿಲ್ಲದೆ 2ನೇ ಪಂಚನಾಮೆಯಲ್ಲಿ ಆ 17 ಗಾಯಗಳ ಸತ್ಯವನ್ನ ಒಪ್ಪಿಕೊಂಡ್ರು. ಅಲ್ಲಿಗೆ ಈ ಪ್ರಕರಣದ ಅಸಲಿ ಆಟ ಶುರುವಾಯಿತು. ಅಲ್ಲಿಯವರೆಗೆ ಇದನ್ನ ಕೇವಲ ಒಂದು ಆಕಸ್ಮಿಕ ಸಾವು ಅಂತ ಹಣೆಪಟ್ಟಿ ಕಟ್ಟಿ ಸುಮ್ಮನಿದ್ದ ಪೊಲೀಸರಿಗೆ ಈಗ ಅದನ್ನ ಸಾಬೀತುಪಡಿಸೋದು ದೊಡ್ಡ ಸವಾಲಾಯಿತು. ಯಾಕೆಂದ್ರೆ ಒಮ್ಮೆ ಗಾಯಗಳಿವೆ ಅಂತ ದಾಖಲಾದ ಮೇಲೆ ಅದು ಕೊಲೆನಾ, ಅತ್ಯಾಚಾರನ ಅಥವಾ ಮತ್ಯಾವುದೋ ಕ್ರೌರ್ಯನ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಲೇಬೇಕಿತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.